ಮಾಹಿತಿಗಳು ಲಭ್ಯವಾಗ್ತಾನೆ ಇದೆ. ರೇಣುಕಾ ಸ್ವಾಮಿಯನ್ನ ಉಳಿಸ್ಕೊಳ್ಬೇಕು ಅಂತ ಇದ್ದ ಒಂದು ಚಾನ್ಸ್ ಅನ್ನ ಕೂಡ ಆರೋಪಿಗಳು ಮಿಸ್ ಮಾಡಿದ್ದು ಹೇಗೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿದೆ, ನೋಡ್ಕೊಂಡು ಬನ್ನಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ದಿನಕ್ಕೊಂದು ಅಪ್ಡೇಟ್ ಸಿಗ್ತಿದೆ. ಕೇಸ್ ಸಂಬಂಧ ಇಂಚಿಂಚು ಮಾಹಿತಿ ಹೆಕ್ಕಿ ತರ್ತಿರೋ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ತೀವ್ರವಾಗಿ ಗಾಯಗೊಂಡು ಒದ್ದಾಡ್ತಿದ್ದ ರೇಣುಕಾ ಸ್ವಾಮಿಯನ್ನ ಉಳಿಸಬಹುದಿತ್ತು ಅಂತ ಗೊತ್ತಾಗಿದೆ. ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದ ಪೊಲೀಸರು ವಿನಯ್ ಮೊಬೈಲ್ಗೆ ಬಂದಿದ್ದ ಆ ವಿಡಿಯೋ ಬಗ್ಗೆ ಮಾಹಿತಿ ನೀಡಿದ್ರು. ಎಫ್ಎಸ್ಎಲ್ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಬಯಲಿಗೆ ಬಂದಿದೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾದ ಎವಿಡೆನ್ಸ್ನಲ್ಲಿ ಈ ವಿಚಾರ ಗೊತ್ತಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಲಾಕ್ ಮಾಡಿದ್ದ ಆರೋಪಿಗಳು ಮನಬಂದಂತೆ ಥಳಿಸಿದ್ರು. ರಾತ್ರಿಯೆಲ್ಲ ಅಮಾನುಷವಾಗಿ ಹಲ್ಲೆ ಮಾಡಿ ಬಳಿಕ ಮುಂಜಾನೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಹೋದ ಬಳಿಕ ಅವನ ಸದ್ಯದ ಸ್ಥಿತಿ ಕುರಿತು ಸೆಕ್ಯೂರಿಟಿ ಬಳಿ ವಿಡಿಯೋ ಪಡೆದಿದ್ದ. ಈ ವೇಳೆ ಬಿದ್ದು ಜೀವ ಉಳಿಸಿಕೊಳ್ಳೋಕೆ ಒದ್ದಾಡ್ತಿದ್ದ ರೇಣುಕಾ ಸ್ವಾಮಿ ವಿಡಿಯೋ ತೆಗೆದಿದ್ದ ಸೆಕ್ಯೂರಿಟಿ ಗಾರ್ಡ್ ವಿನಯ್ಗೆ ಕಳಿಸಿದ್ದ. ವಿನಯ್ ವಿಡಿಯೋ ನೋಡಿದ ಬೆನ್ನಲ್ಲೇ ಸೆಕ್ಯೂರಿಟಿ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟಿದ್ದ. ಅದಾದ ಬಳಿಕ ರೇಣುಕಾ ಸ್ವಾಮಿ ಸತ್ರೆ ಸಾಯಿ ಅಂತ ಆ ಗ್ಯಾಂಗ್ ಪಾರ್ಟಿ ಮುಂದುವರಿಸಿತ್ತು. ವಿನಯ್ ಮೊಬೈಲ್ ಎಫ್ಎಸ್ಎಲ್ಗೆ ಕಳಿಸಿ ಪರಿಶೀಲನೆ ಮಾಡಿಸಿರೋ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ. ರಿಪೋರ್ಟ್ ವೇಳೆ ಸೆಕ್ಯೂರಿಟಿಯಿಂದ ವಿಡಿಯೋ ಬಂದಿರೋದು ಪತ್ತೆಯಾಗಿದೆ. ಹೀಗಾಗಿ ಸೆಕ್ಯೂರಿಟಿಯಿಂದ ಪೊಲೀಸರು 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಒಂದು ವೇಳೆ ರೇಣುಕಾ ಲಕ್ಷಿಸಿದ್ದಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಜೈಲಿಗೆ ಸೇರುವಂತಾಗಿದೆ. ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.